ನಮಸ್ಕಾರ, ನಾನು ನಿಮ್ಮ ನವೀನ್ ಶೌರಿ ಹಾಗೂ ನ್ಯಾವಿಗೇಷನ್ ಚಾನಲ್ಗೆ ಮತ್ತೊಮ್ಮೆ ಇಲ್ಲಿ ಸ್ವಾಗತ. ರೀಲ್ಸನ್ನು ಮಾಡಬೇಕು ಸರಿ, ಆದರೆ ರೀಲ್ಸನ್ನು ಕೂಡ ನಾವು ಸ್ವಲ್ಪ ಏನಾದರೂ ಒಂದು ಕಾನ್ವರ್ಸೇಷನಲ್ ಆಗಿ ಮಾಡೋಣ ಅನ್ನೋದಕ್ಕೋಸ್ಕರ ಈ ಒಂದು ರೀಲ್ಸ್ನ ನಾವು ಇವಾಗ ಸ್ಟಾರ್ಟ್ ಮಾಡಿದ್ದೀವಿ ನ್ಯಾವಿಗೇಷನಲ್ಲಿ. ಏನು ಕಾನ್ವರ್ಸೇಷನ್ ಮಾಡೋಣ ಅಂತ ನೋಡಿದ್ರೆ, ಥಿಯೇಟ್ರಲ್ಲಿ ಸಿನಿಮಾ ರಿಲೀಸ್ ಆಗಿದ ತಕ್ಷಣ ಎಲ್ಲರೂ ಕೂಡ ಅದ್ರ ಬಗ್ಗೆ ರಿವ್ಯೂ ಮಾಡ್ತಾರೆ, ಹಾಗೆ ಹೀಗೆ ಹೊಗಳ್ತಾರೆ ಅಥವಾ ಅದನ್ನು ತೆಗಳ್ತಾರೆ, ಏನೋ ಒಂದು ಮಾಡ್ತಿರ್ತಾರೆ. ಆದರೆ ಅದೇ ಸಿನಿಮಾ ಥಿಯೇಟ್ರಿಂದ ಆದಷ್ಟು ಬೇಗ OTTಗೆ ಬಂದ ಮೇಲೆ ಅದ್ರ ಬಗ್ಗೆ ಯಾರೂ ಮಾತಾಡೋದಿಲ್ಲ ಅಲ್ವಾ? ಸೊ ಅದ್ರ ಬಗ್ಗೆನೇ ಮಾತಾಡೋಣ ಅಂತ ಹೇಳಿ ಇವಾಗ ಈ ಒಂದು ರೀಲ್ಸ್ನ ನಾವು ಸ್ಟಾರ್ಟ್ ಮಾಡಿದ್ದೀವಿ ನ್ಯಾವಿಗೇಷನಲ್ಲಿ. ಯಾವ ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ ಕೇಳೋದಾದರೆ ಮಾರ್ಟಿನ್. ಹೌದು, ಮಾರ್ಟಿನ್ ಸಿನಿಮಾ ಏನಕ್ಕೆ ಥಿಯೇಟ್ರಿಂದ ಆದಷ್ಟು ಬೇಗ ಆಚೆ ಬಂದ್ಬಿಡ್ತು, OTTಗೆ ಬಂದ್ಬಿಡ್ತು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಅದರ ಜೊತೆಗೆ ಇಲ್ಲಿ ಮಾರ್ಟಿನ್ ಥರಾನೇ ನಮ್ಮ ತಲಪತಿ ವಿಜಯ್ ಅವರು ಆ್ಯಕ್ಟ್ ಮಾಡಿದಂತಹ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ಅನ್ನೋವಂತಹ ಸಿನಿಮಾ ಅಲ್ವಾ? ಅದು ಕೂಡ ಎಕ್ಸ್ಪೆಕ್ಟೆಡ್ ಲೆವೆಲ್ಗೆ ಹೋಗಲಿಲ್ಲ, ಚೆನ್ನಾಗಿ ಹೋಯಿತು ಥಿಯೇಟ್ರಲ್ಲಿ ಅಂತ ಹೇಳ್ತಾರೆ, ಬಟ್ ಎಕ್ಸ್ಪೆಕ್ಟೆಡ್ ಲೆವೆಲ್ಗೆ ಹೋಗಲಿಲ್ಲ. ಆದಷ್ಟು ಬೇಗ ಅದನ್ನು OTTಲಿ ನಾವೆಲ್ಲರೂ ಕೂಡ ನೋಡ್ಬಿಟ್ವಿ ಅನ್ನೋವಂಥ ಒಂದು ವಿಷಯ. ಯಾಕಪ್ಪ ನವೀನ ಈ ಎರಡು ಸಿನಿಮಾ ಬಗ್ಗೆ ಮಾತಾಡ್ತಾ ಇದೆ ಅಂತ ಕೇಳೋದಾದರೆ, ಈ ಎರಡೂ ಸಿನಿಮಾಗೆ ಒಂದು ಸಿಮಿಲಾರಿಟಿ ಇದೆ. ಏನು ಆ ಒಂದು ಸಿಮಿಲಾರಿಟಿ ಅಂತ ಹೇಳಿದ್ರೆ, ಹೀರೋನೇ ವಿಲ್ಲನ್ನು, ಆ ವಿಲ್ಲನ್ನು ಮತ್ತು ಹೀರೋ ಡಬಲ್ ಆ್ಯಕ್ಟಿಂಗು ಅನ್ನೋವಂಥ ವಿಷಯ ಇದೆಯಲ್ಲ, ಈ ಕಾನ್ಸೆಪ್ಟ್ ಇದೆಯಲ್ಲ, ಇದು ಮಾರ್ಟಿನಲ್ಲೂ ಇದೆ, ಗ್ರೇಟೆಸ್ಟ್ ಆಫ್ ಆಲ್ ಟೈಮಲ್ಲೂ ಇದೆ. ಧ್ರುವ ಸರ್ಜಾ ಹೀರೋ, ವಿಲ್ಲನ್ನು ಕೂಡ ಧ್ರುವ ಸರ್ಜಾ. ಆ ಕಡೆ ತಲಪತಿ ವಿಜಯ್ ಅವರೇನೆ ಹೀರೋ, ಅದೇ ಥರ ವಿಲ್ಲನ್ನು ಕೂಡ ತಲಪತಿ ವಿಜಯೇನೆ. ಎರಡೂ ಸಿನಿಮಾದಲ್ಲಿ ಗ್ರಾಫಿಕ್ಸಲ್ಲಿ ಪ್ರಾಬ್ಲಮ್ ಆಗಿರೋದು ಕ್ಲೈಮ್ಯಾಕ್ಸಲ್ಲೇ. ಸೊ ಈ ಎಲ್ಲ ವಿಷಯಗಳು ತುಂಬ ಸಿಮಿಲರ್ ಆಗಿದೆ. ಅದಕ್ಕೋಸ್ಕರನೇ ಏನೋ ಅದು ಥಿಯೇಟ್ರಲ್ಲಿ ಜಾಸ್ತಿ ದಿನ ಓಡಲಿಲ್ಲ, ಆಚೆ ಬಂದ್ಬಿಡ್ತು ಅಂತ ನನಗನ್ನಿಸ್ತಾ ಇದೆ. ಆದರೆ ನನಗನ್ಸೋದು ಇಂಪಾರ್ಟೆಂಟ್ ಅಲ್ಲ, ನಿಮಗೇನು ಅನ್ನಿಸ್ತಾ ಇದೆ ಅನ್ನೋದು ಇಂಪಾರ್ಟೆಂಟ್ ಇಲ್ಲಿ. ದಯವಿಟ್ಟು ನಿಮಗೇನು ಅನ್ನಿಸ್ತು, ಯಾಕೆ ಆ ಸಿನಿಮಾಗಳು ಜಾಸ್ತಿ ಹೋಗಲಿಲ್ಲ ಅನ್ನೋದನ್ನ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ಕಾಮೆಂಟ್ಸ್ ಮಾಡಿ. ನಿಮ್ಮ ಕಾಮೆಂಟ್ಸ್ನ ಬೇರೆ ರೀಲ್ಸಲ್ಲಿ ನಾವು ಅದನ್ನು ಓದುತ್ತೀವಿ ಖಂಡಿತವಾಗ್ಲೂ. ಸೊ ಆ ಕಾಮೆಂಟ್ಸನ್ನು ನೀವು ದಯವಿಟ್ಟು ಅಲ್ಲಿ ಹಾಕಬೇಕು ಅಂತ ಕೇಳ್ಕೊತೀವಿ. ಏನಕ್ಕೆ ಇವಾಗ ನಾವು ಕಾಮೆಂಟ್ ಮಾಡಬೇಕು ಅನ್ನೋದಾದರೆ, ಯಾವಾಗಲೂ ಒಂದು ನೆಕ್ಸ್ಟ್ ಟೈಮ್ ಅನ್ನೋದು ಒಂದು ಇದ್ದೇ ಇರುತ್ತೆ ಅಲ್ವಾ? ಸೊ ಒಂದು ಸಲ ಮಾಡಿರೋಂತಹ ತಪ್ಪನ್ನು ಯಾವುದೇ ರೀತಿಯಾದಂತಹ ನಿರ್ದೇಶಕ ಆಗಲಿ ನಿರ್ಮಾಪಕರಾಗಲಿ ಮತ್ತೊಮ್ಮೆ ಮಾಡಬಾರ್ದು ಅನ್ನೋಂತಹ ಉದ್ದೇಶಕ್ಕೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ತುಂಬ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಿಮ್ಮ ಕಾಮೆಂಟ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಸಿನಿಮಾದಲ್ಲಿ ಏನು ಚೆನ್ನಾಗಿ ಮಾಡ್ಬೋದಾಗಿತ್ತು, ಮಾರ್ಟಿನಲ್ಲಾಗಲಿ ಅಥವಾ ಗ್ರೇಟೆಸ್ಟ್ ಆಫ್ ಆಲ್ ಟೈಮಲ್ಲಾಗಲಿ ಏನು ಚೆನ್ನಾಗಿ ಮಾಡ್ಬೋದಾಗಿತ್ತು ಅಂತ ದಯವಿಟ್ಟು ನಿಮ್ಮ ಕಾಮೆಂಟ್ಸ್ನ ದಯವಿಟ್ಟು ಹಾಕಿ. ಅದನ್ನು ನಾವು ನೆಕ್ಸ್ಟ್ ರೀಲ್ಸಲ್ಲಿ ಓದ್ತೀವಿ. ನಾನು ನಿಮ್ಮ ನವೀನ್ ಶೌರಿ ಮತ್ತೊಮ್ಮೆ ಇನ್ನೊಂದು ಇದೇ ಥರದ ಇಂಟ್ರೆಸ್ಟಿಂಗ್ ರೀಲ್ಸ್ ಜೊತೆಗೆ ಸಿನಿಮಾ ಬಗ್ಗೆನೇ ವಾಪಸ್ ಬರ್ತೀವಿ. ನೋಡ್ತಾ ಇರಿ ನ್ಯಾವಿಗೇಷನ್ ಚಾನೆಲ್.